ಒಬ್ಬ ವ್ಯಕ್ತಿ ತಿಂಗಳಿಗೆ 50,000 ರೂಪಾಯಿ ಸಂಪಾದಿಸುತ್ತಾನೆ. ಇನ್ನೊಬ್ಬ ವ್ಯಕ್ತಿ 2 ಲಕ್ಷ ರೂಪಾಯಿ ಸಂಪಾದಿಸುತ್ತಾನೆ. ನೀವು ಯೋಚಿಸಬಹುದು, ಖಂಡಿತವಾಗಿಯೂ 2 ಲಕ್ಷ ರೂಪಾಯಿ ಸಂಪಾದಿಸುವ ವ್ಯಕ್ತಿಯೇ ಮುಂದಿನ ದಿನಗಳಲ್ಲಿ ಶ್ರೀಮಂತನಾಗುತ್ತಾನೆ. ಆದರೆ ಜೀವನ ಯಾವಾಗಲೂ ಹಾಗಿರೋದಿಲ್ಲ. ಬಹಳ ಜನರು ಹೆಚ್ಚು ಹಣ ಸಂಪಾದಿಸುತ್ತಾರೆ, ಆದರೆ ತಿಂಗಳ ಕೊನೆಯಲ್ಲಿ ಅವರ ಅಕೌಂಟ್ ಖಾಲಿಯಾಗಿರುತ್ತದೆ. ಕೆಲವರು ಕಡಿಮೆ ಹಣ ಸಂಪಾದಿಸುತ್ತಾರೆ, ಆದರೆ ವರ್ಷಗಳ ನಂತರ ಫೈನಾನ್ಷಿಯಲ್ ಫ್ರೀಡಂ ಪಡೆಯುತ್ತಾರೆ. ಏಕೆ? ಕಾರಣ ಹಣದ ಆಟ ಗಣಿತದ ಆಟ ಅಲ್ಲ, ಅದು ಸೈಕಾಲಜಿಯ ಆಟ. ಇಂದು ನಾವು ದ ಸೈಕಾಲಜಿ ಆಫ್ ಮನಿ ಪುಸ್ತಕದ ಜೀವನ ಬದಲಾಯಿಸುವ ಪಾಠಗಳನ್ನು ತಿಳಿಯೋಣ. ಮನಿ ಇಸ್ ನಾಟ್ ಅಬೌಟ್ ನಾಲೆಡ್ಜ್, ಇಟ್ ಇಸ್ ಅಬೌಟ್ ಬಿಹೇವಿಯರ್. ಮನಿ ಸಕ್ಸೆಸ್ ಇಸ್ ನಾಟ್ ಅಬೌಟ್ ಇಂಟೆಲಿಜೆನ್ಸ್. ನಾವು ಸಾಮಾನ್ಯವಾಗಿ ಒಂದು ತಪ್ಪು ಮಾಡುತ್ತೇವೆ. ನಾವು ಹಣದ ಯಶಸ್ಸನ್ನು ಇಂಟೆಲಿಜೆನ್ಸ್ ಜೊತೆ ಜೋಡಿಸುತ್ತೇವೆ. ನಾವು ಯೋಚಿಸುತ್ತೇವೆ, ಅವನು ತುಂಬಾ ಸ್ಮಾರ್ಟ್, ಆದ್ದರಿಂದ ಅವನು ಶ್ರೀಮಂತ. ಆದರೆ ಈ ಪುಸ್ತಕ ಹೇಳುವುದು ಬೇರೆ ಕಥೆ. ಒಬ್ಬ ವ್ಯಕ್ತಿ ತುಂಬಾ ಇಂಟೆಲಿಜೆಂಟ್ ಇರಬಹುದು. ಅವನಿಗೆ ಬಿಸ್ನೆಸ್, ಫೈನಾನ್ಸ್, ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬಾ ಗೊತ್ತಿರಬಹುದು. ಆದರೆ ಅವನು ಇಮೋಷನಲ್ ಡಿಸಿಷನ್ಸ್ ತೆಗೆದುಕೊಂಡರೆ, ಅವನು ಇಂಪಲ್ಸಿವ್ ಸ್ಪೆಂಡಿಂಗ್ ಮಾಡಿದರೆ, ಅವನು ತನ್ನ ಸಂಪೂರ್ಣ ಹಣವನ್ನು ಶೋ ಆಫ್ ಮಾಡಲು ಬಳಸಿದರೆ, ಅವನ ವೆಲ್ತ್ ಬೆಳೆಯುವುದಿಲ್ಲ. ಇನ್ನೊಬ್ಬ ವ್ಯಕ್ತಿ ಆವರೇಜ್ ನಾಲೆಜ್ ಹೊಂದಿರಬಹುದು, ಆದರೆ ಅವನು ಪೇಷನ್ಸ್ ಇಟ್ಟುಕೊಳ್ಳುತ್ತಾನೆ, ಪ್ರತಿ ತಿಂಗಳು ಸೇವ್ ಮಾಡುತ್ತಾನೆ, ಸಣ್ಣ ಹೂಡಿಕೆ ಮಾಡುತ್ತಾನೆ. ಹಾಗಾದರೆ ದೀರ್ಘಾವಧಿಯಲ್ಲಿ ಅವನೇ ಗೆಲ್ಲುತ್ತಾನೆ. ನಿಮ್ಮ ಸ್ನೇಹಿತರಲ್ಲಿ ಯಾರಾದರೂ ಹೆಚ್ಚು ಸಂಪಾದಿಸಿ ಕೂಡ ಯಾವಾಗಲೂ ಹಣ ಇಲ್ಲ ಎಂದು ಹೇಳುತ್ತಾರೆಯೇ? ರಿಚ್ ವರ್ಸಸ್ ವೆಲ್ಥಿ, ಇದು ಪುಸ್ತಕದ ಅತ್ಯಂತ ಪವರ್ಫುಲ್ ಲೆಸನ್. ರಿಚ್ ಮತ್ತು ವೆಲ್ಥಿ ಒಂದೇ ಅಲ್ಲ. ರಿಚ್ ಅಂದರೆ ನಿಮ್ಮ ಬಳಿ ದುಬಾರಿ ವಸ್ತುಗಳಿರುವುದು. ವೆಲ್ಥಿ ಅಂದರೆ ನಿಮ್ಮ ಬಳಿ ಕಾಣದ ಅಸೆಟ್ಸ್ ಇರುವುದು. ಒಂದು ಉದಾಹರಣೆ ನೋಡೋಣ. ಒಬ್ಬ ವ್ಯಕ್ತಿ 50 ಲಕ್ಷ ರೂಪಾಯಿ ಕಾರು ಖರೀದಿಸುತ್ತಾನೆ. ಜನರು ಹೇಳುತ್ತಾರೆ, ಅವನು ತುಂಬಾ ಶ್ರೀಮಂತ. ಆದರೆ ನಿಜವಾಗಿ ಅವನಿಗೆ ಲೋನ್ ಇರಬಹುದು. ಇನ್ನೊಬ್ಬ ವ್ಯಕ್ತಿ ಸಾಮಾನ್ಯ ಕಾರು ಬಳಸಬಹುದು, ಆದರೆ ಅವನಿಗೆ ಇನ್ವೆಸ್ಟ್ಮೆಂಟ್ಸ್ ಇರಬಹುದು, ಸೇವಿಂಗ್ಸ್ ಇರಬಹುದು, ಪ್ಯಾಸಿವ್ ಇನ್ಕಮ್ ಇರಬಹುದು. ಹಾಗಾದರೆ ನಿಜವಾದ ವೆಲ್ತ್ ಯಾರ ಬಳಿ? ಎರಡನೇ ವ್ಯಕ್ತಿಯ ಬಳಿ. ರಿಚ್ ಈಕ್ವಲ್ಸ್ ಮನಿ ಪೀಪಲ್ ಸಿ. ವೆಲ್ತ್ ಈಕ್ವಲ್ಸ್ ಮನಿ ಪೀಪಲ್ ಡೋಂಟ್ ಸಿ. ಪೀಪಲ್ ಬೈ ಥಿಂಗ್ಸ್ ಟು ಇಂಪ್ರೆಸ್ ಪೀಪಲ್. ಬಹಳ ಜನರು ಒಂದು ತಪ್ಪು ಮಾಡುತ್ತಾರೆ. ಅವರು ವಸ್ತುಗಳನ್ನು ಅಗತ್ಯಕ್ಕಾಗಿ ಖರೀದಿಸುವುದಿಲ್ಲ, ಇಂಪ್ರೆಸ್ ಮಾಡಲು ಖರೀದಿಸುತ್ತಾರೆ. ಹೊಸ ಮೊಬೈಲ್, ಹೊಸ ಬೈಕ್, ದುಬಾರಿ ಡ್ರೆಸ್. ಆದರೆ ಒಂದು ವಿಚಿತ್ರ ಸಂಗತಿಯಿದೆ. ನೀವು ಯಾರನ್ನಾದರೂ ದುಬಾರಿ ಕಾರಿನಲ್ಲಿ ನೋಡಿದಾಗ ನೀವೇನು ಯೋಚಿಸುತ್ತೀರಿ? ನಾನೂ ಒಂದು ದಿನ ಅಂಥ ಕಾರು ತೆಗೆದುಕೊಳ್ಳಬೇಕು. ನೀವು ಅವರ ಬಗ್ಗೆ ಹೆಚ್ಚು ಯೋಚಿಸುವುದಿಲ್ಲ, ನೀವು ನಿಮ್ಮ ಬಗ್ಗೆ ಯೋಚಿಸುತ್ತೀರಿ. ಇದನ್ನೇ ಪುಸ್ತಕ ವಿವರಿಸುತ್ತದೆ. ದ ಮ್ಯಾಜಿಕ್ ಆಫ್ ಕಂಪೌಂಡಿಂಗ್. ಇದೀಗ ಪುಸ್ತಕದ ಅತ್ಯಂತ ಪವರ್ಫುಲ್ ಕಾನ್ಸೆಪ್ಟ್, ಕಂಪೌಂಡಿಂಗ್. ಬಹಳ ಜನರು ದೊಡ್ಡ ಫಲಿತಾಂಶವನ್ನು ತಕ್ಷಣ ಬಯಸುತ್ತಾರೆ. ಆದರೆ ಜೀವನ ಹಾಗಿಲ್ಲ. ಒಂದು ಗಿಡ ನೆಟ್ಟರೆ ಮುಂದಿನ ದಿನ ಮರ ಸಿಗುವುದಿಲ್ಲ, 1 ತಿಂಗಳಲ್ಲಿ ಕೂಡ ಸಿಗುವುದಿಲ್ಲ. ಆದರೆ ವರ್ಷಗಳ ನಂತರ ಅದು ದೊಡ್ಡ ಮರವಾಗುತ್ತದೆ. ಹಣ ಕೂಡ ಹಾಗೆ. ಎಕ್ಸಾಂಪಲ್, ಪ್ರತಿದಿನ 100 ರೂಪಾಯಿ ಉಳಿಸಿದರೆ ಅದು ಸಣ್ಣದು ಅನಿಸಬಹುದು, ಆದರೆ ವರ್ಷಗಳ ನಂತರ ಅದು ದೊಡ್ಡ ಅಮೌಂಟ್ ಆಗಬಹುದು. ಲಕ್ ಅಂಡ್ ರಿಸ್ಕ್. ನಾವು ಯಶಸ್ವಿ ವ್ಯಕ್ತಿಯನ್ನು ನೋಡಿದಾಗ ಅವನು ಜೀನಿಯಸ್. ವಿಫಲ ವ್ಯಕ್ತಿಯನ್ನು ನೋಡಿದಾಗ ಅವನು ತಪ್ಪು ಮಾಡಿದ್ದ. ಆದರೆ ಪುಸ್ತಕ ಹೇಳುವುದು, ಲಕ್ ಮತ್ತು ರಿಸ್ಕ್ ಎರಡೂ ದೊಡ್ಡ ಪಾತ್ರ ವಹಿಸುತ್ತವೆ. ಕೆಲವರು ಸರಿಯಾದ ಸಮಯದಲ್ಲಿ ಸರಿಯಾದ ಅವಕಾಶ ಪಡೆಯುತ್ತಾರೆ, ಕೆಲವರು ಅದೇ ಪ್ರಯತ್ನ ಮಾಡಿದರೂ ಪಡೆಯುವುದಿಲ್ಲ. ಫ್ರೀಡಮ್ ಇಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ವೆಲ್ತ್. ಹಣದ ಅಂತಿಮ ಗುರಿಯೇನು? ದೊಡ್ಡ ಮನೆ? ಲಕ್ಸುರಿ ಕಾರ್? ಇಲ್ಲ. ಪುಸ್ತಕ ಹೇಳುವುದು ಫ್ರೀಡಮ್. ಬೆಳಿಗ್ಗೆ ಎದ್ದು ಇಂದು ನಾನು ಏನು ಮಾಡಬೇಕು ಎಂಬುದನ್ನು ನೀವೇ ನಿರ್ಧರಿಸಬಲ್ಲ ಸ್ಥಿತಿ. ಸಮಯದ ಮೇಲೆ ನಿಯಂತ್ರಣ. ಅದೇ ನಿಜವಾದ ಸಂಪತ್ತು. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಆಂಡ್ ಸಬ್ಸ್ಕ್ರೈಬ್ ಮಾಡಿ.